ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯ ಹೇಳಿದ್ದು ಹಾಲುವನ್ನು. ಎಂಥ ಅದ್ಭುತವಾದ ಘಟನೆ ರೀ. ಸಿದ್ದರಾಮಯ್ಯರ DKC ಅವರ ಸತೀಶರ ತಿಕ್ಕಾಟ BJPಗೆ ಒಂದು ಸಲ ಹಾದಿ ಮಾಡಿಕೊಡ್ತಾ ಇದೆಯಾ? ಯಡಿಯೂರಪ್ಪನವ್ರಿಗೆ ವಿಚಾರ ಮಾಡಬೇಕಾಗಿದೆ. ಭಾರಿ ಬೆಸ್ಟ್ ಅಪಾರ್ಚುನಿಟಿ ಯಡಿಯೂರಪ್ಪರವರಿಗೆ ಮತ್ತು ಅವ್ರ ಮಗ ವಿಜೇಂದ್ರ ಅವರಿಗೆ. ಸಪೋಸ್ ಏನಾದರೂ ಮೇ 4ಕ್ಕೆ ಎರಡನ್ನೂ BJP ಗೆದ್ದರಂತೂ ಮುಗದೇ ಹೋಯಿತು. ಕಾಂಗ್ರೆಸ್ ಕರ್ನಾಟಕದಿಂದ ಔಟ್ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ತಾನಾಗಿ ಮಾಡ್ಕೊಳ್ಳೋಂಥದ್ದು. ತೋಳಪ್ಪ ನಾವು ಹಿಡಿದೀವಿ, ನಮ್ಮ ತೊಗೊಂಡು ಹೊಡಿರಪ್ಪ ನೀವು ಅಂತಾರೆ. BJP ಬಿಡ್ತಾರ, ಯಡಿಯೂರಪ್ಪನವ್ರು ಬಿಡ್ತಾರ, ರಾಜಕೀಯ ಅನುಭವಿದಂತ ವಿಜೇಂದ್ರ ಬಿಡ್ತಾರ, ಯತ್ನಾಳರಂತೆ ಮೆತ್ತಗಾಗಿದಾರ, JCB ಬೇನಂತೆ ಏನೇನೋ ಮಾತಾಡಿ ಅವ್ರಿಗಂತೂ ರಾಜ್ಯ ಮಟ್ಟದ ನಾಯಕತ್ವ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಿದ್ದು. ಅವ್ರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಜನ ಕೂಡ್ತದ ಮಾಡ್ತದ. ಇದರ ಅರ್ಥ ಅವರೆಲ್ಲ ವೋಟರ್ಸ. ಈಗ ಅವ್ರಿಗೆ ಗೊತ್ತಾಗಿದೆ ತಮ್ಮ ಲಿಮಿಟೇಷನ್ಸ್ ಅಂತ ನಾವು ತಿಳ್ಕೊತೀವಿ. ಅದನ್ನು ಅದೇನೂ ಇರಲಿ, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರಿಗೆ ಮಾತ್ರ ತಟ್ಟೆಯಲ್ಲಿ ಹಾಲು ಬರ ಇಟ್ಟು ಕೊಟ್ಟಂಗಾಗಿದೆ. ಈಗ ಇದನ್ನು ಸದುಪಯೋಗ ಮಾಡಿಕೊಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೂ ಅವರು ಬುದ್ಧಿವಂತರಿದ್ದಾರೆ, ಸಾಕಷ್ಟು ತಿಳುವಳಿಕೆ ಅವ್ರದ್ದಾರೆ. BJPಯಲ್ಲಿ ಈ ಅವಕಾಶವನ್ನು ನೋಡ್ತಾ ಇದ್ದಾರೆ. ಇದನ್ನು ದೊಡ್ಡದು ಮಾಡಿ ಹೇಳ್ತಾ ಒಂದು ಈಗಾಗಲೇ ಮೇಲಿನಲ್ಲಿ ಬೇಕಾ ಆದಂಥದ್ದು DKC ಅವರು BJP ಹೋಗ್ತಾರೆ ಅಂತಾರೆ. ಅದು ಒಂದದ ಕತೆ. ಮೋಸ್ಟ್ಲಿ ಇಲ್ಲಿ ಸಿಗಲಿಲ್ಲ, ಮಾಡೋದೇ ಇಲ್ಲ CMನಂದಾಗ ಅವ್ರಿಗಿರೋ ದಾರಿ ಒಂದು ಕಾಂಗ್ರೆಸ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು, ಇಲ್ಲ ಅಂದರೆ BJP ಜಿಗಿಯುವಂಥದ್ದು. ಹೊಸ ಪಕ್ಷ ಕಟ್ಟುವಂಥ ಶಕ್ತಿ ಅವರಲ್ಲಿಲ್ಲ. ಮೋಸ್ಟ್ಲಿ